ಎಲ್ಲರಿಗೂ ನಮಸ್ಕಾರ. ಇವತ್ತು ನಾವು ವಿಷ್ಣುವಿನ ಮತ್ಸ್ಯಾವತಾರದ ಕಥೆಯನ್ನು ಹೇಳ್ತೀನಿ. ಹಿಂದೆ ಸೋಮಕ ಅನ್ನುವಂಥ ಒಬ್ಬ ರಾಕ್ಷಸ, ಅವನು ಬಹಳ ಬಲಿಷ್ಠನಾಗಿರ್ತಾನೆ. ರಾಕ್ಷಸ ಕುಲಕ್ಕೆ ಸೇರಿದವನಾಗಿರ್ತಾನೆ, ಬಹಳ ಬಲಿಷ್ಠರಾಗಿರ್ತಾನೆ ಅವನು. ಆ ರಾಕ್ಷಸದ ಕುಲದವ್ರಿಗೆ ಏನು ಅಂತಂದ್ರೆ ಈ ಯಜ್ಞ ಯಾಗಾದಿಗಳನ್ನು ಮಾಡುವವ್ರನ್ನ ಕಂಡ್ರೆ ಆಗ್ತಿರೋದಿಲ್ಲ. ಆವಾಗಿನ ಕಾಲದೊಳಗೆ ಎಲ್ಲ ರಾಜರಾದರು ತಮ್ಮ ಪ್ರಾಂತ್ಯದಲ್ಲಿ ಆ ಊರಿನ ಹೊರಗಡೆ ಒಂದು ಕುಟೀರಗಳನ್ನು ನೇಮಿಸಿ ಅಲ್ಲಿ ಈ ಋಷಿಮುನಿಗಳಿಗೆ, ಸಂತರಿಗೆ ಯಜ್ಞ ಯಾಗಾದಿಗಳನ್ನು ಮಾಡುವಂಥ ಅವಕಾಶವನ್ನು ಅವ್ರು ಕಲ್ಪಿಸಿಕೊಟ್ಟಿದ್ರು. ಅಲ್ಲಿ ಏನಂತಂದ್ರೆ ಈ ಋಷಿಮುನಿಗಳು, ಸಂತರು ಎಲ್ಲರೂ ಯಜ್ಞ ಯಾಗಾದಿಗಳನ್ನು ನಡೆಸ್ತಾ ಇದ್ರು. ಇದರಿಂದ ಆ ಪ್ರದೇಶಕ್ಕೆ ಅಥವಾ ಪ್ರಾಂತ್ಯಕ್ಕೆ ರೋಗ ರುಜಿನಗಳ ಬಾಧೆ ಇರ್ತಿರೋದಿಲ್ಲ. ಆನಂತರ ಆ ಪ್ರಾಂತ್ಯ ಎಲ್ಲ ಸಮೃದ್ಧವಾಗಿರ್ತೈತಿ. ಕಾಲ ಕಾಲಕ್ಕೆ ಮಳೆ ಬೆಳೆ ಆಗಲಿ ಅಂತಂದು ಹೇಳಿ ಅವರು ಆ ಒಂದು ಎಲ್ಲ ವಿಧಿಗಳನ್ನು ಪೂರೈಸ್ತಾ ಇರ್ತಾರೆ. ಅದಕ್ಕೆ ಬೇಕಾದಂಥ ಸವಲತ್ತುಗಳನ್ನು, ಸೌಕರ್ಯಗಳನ್ನು ಆ ಪ್ರಾಂತ್ಯದ ರಾಜ ಇದ್ದರು ಒದಗಿಸ್ತಾ ಇರ್ತಾರೆ. ಹೀಗಾಗಿ ಅವರ ಒಂದು ಪ್ರಾಂತ್ಯ ಸುಭಿಕ್ಷವಾಗಿರ್ತೈತಿ. ಇದು ಈ ಸೋಮಕನಿಗೆ ಸಹನೆ ಆಗೋದಿಲ್ಲ. ಅವನೇನು ಮಾಡ್ತಾನಂತಂದ್ರೆ ಈ ರಾಕ್ಷಸರ ಒಂದು ನಮ್ಮ ಕುಲಕ್ಕೆ ಇದೆಲ್ಲ ಮಾರಕ ಆಗ್ತೈತಿ ಅಂತಂದು ಹೇಳಿ ಯಜ್ಞ ಯಾಗಾದಿಗಳನ್ನು ಅವನು ತಡೆ ಹಿಡಿಯೋಕೆ ಪ್ರಯತ್ನ ಮಾಡ್ತಾನೆ. ಈ ಋಷಿಮುನಿಗಳಿಗೆ ತೊಂದರೆಯನ್ನು ಕೊಡೋಕೆ ಶುರು ಮಾಡ್ತಾನೆ. ಅವರನ್ನು ಬೆದರಿಸಿ ಆ 4 ವೇದಗಳನ್ನು ಏನಂತಂದ್ರೆ ನುಂಗಿ ನೀರು ಕುಡಿತಾನ, ತನ್ನ ಹೊಟ್ಟೆಯೊಳಗೆ ಇಟ್ಕೊತಾನ ಸೋಮಕ. ಅವಾಗ ಏನಾಕೈತಿ ಅಂದ್ರೆ ವೇದಗಳಿಲ್ಲದೆ ಎಲ್ಲ ಕಡೆ ಈ ಹವನಗಳು, ಹೋಮಗಳು ನಿಂತು ಬಿಡ್ತಾವೆ. ಅವು ನಿಂತಿದ್ದರಿಂದ ಅವು ಏನು ಹವಿಸ್ಸನ್ನು ಅರ್ಪಿಸ್ತಾರಲ್ಲ ದೇವತೆಗಳಿಗೆ, ಆ ದೇವತೆಗಳಿಗೆ ಹವಿಸ್ಸಿನ ಭಾಗ ಹೋಗೋದನ್ನ ಇಲ್ಲ. ಹೀಗಾಗಿ ಎಲ್ಲರೂ ಚಿಂತಿತರಾಗ್ತಾರೆ. ಅವರೆಲ್ಲರೂ ಕೂಡಿ ಏನಂತಾರೆ, ವಿಷ್ಣುವಿನ ಕಡೆಗೆ ಹೋಗ್ತಾರೆ. ನಮಗೆ ಹಿಂಗೆ ಆ ಸೋಮಕ ಇದ್ದಾವ ಎಲ್ಲವನ್ನೂ ತಡೆದು ಬಿಟ್ಟಾನ, ಈ ಬ್ರಾಹ್ಮಣರಿಗೆ ಹಿಂಸೆಯನ್ನು ಕೊಡ್ತಾನೆ, ವೇದಗಳನ್ನು ಅಂತೂ ಅವನ ಹೊಟ್ಟೆಯೊಳಗನ್ನ ಸೇರ್ಯಾವು, ಏನು ಮಾಡೋದು ಅಂತಂದು ಹೇಳಿ ಈ ವಿಷ್ಣುವಿನ ಕಡೆಗೆ ಹೋಗ್ತಾರೆ. ಆ ವಿಷ್ಣು ಹೇಳ್ತಾನೆ, ಇಲ್ಲ, ಅವನ ಈ ಒಂದು ಕಾಟವನ್ನು ನಾನು ನಿಯಂತ್ರಣ ಮಾಡ್ತೀನಿ, ನೀವು ಸಮಾಧಾನವಾಗಿರ್ರಿ ಅಂತಂದು ಹೇಳಿ ಅವ್ರಿಗೆ ಧೈರ್ಯವನ್ನು ತುಂಬ್ತಾನೆ. ಆಗೇನಾಗ್ತೈತಿ ಅಂದ್ರೆ ಸತ್ಯವ್ರತ ಅನ್ನುವಂಥ ಒಬ್ಬ ಧರ್ಮಿಷ್ಠ ರಾಜ ಇರ್ತಾನೆ. ಅವನು ಬಹಳ ಧರ್ಮಿಷ್ಠನಾಗಿರ್ತಾನೆ. ಆ ನಂತರ ನ್ಯಾಯ ನೀತಿ ಮಾರ್ಗದೊಳಗೆ ನಡೀತಾ ಇರ್ತಾನೆ. ತನ್ನ ಪ್ರಜೆಗಳನ್ನು ಬಹಳ ಚೆನ್ನಾಗಿ ಕಾಪಾಡಿಕೊಂಡು ಬರ್ತಿರ್ತಾನೆ. ಅವ್ರ ಬಗ್ಗೆ ಬಹಳ ಕಾಳಜಿಯನ್ನು ತೋರಿಸ್ತಾ ಇರ್ತಾನೆ. ಅವನು ಏನು ಮಾಡ್ತಿರ್ತಾನೆ ಅಂದ್ರೆ ಪ್ರತಿದಿನ ನದಿಯಲ್ಲಿ ಸ್ನಾನ ಮಾಡಿ ಆ ಬೊಗಸೆಯಲ್ಲಿ ನೀರನ್ನು ತೆಗೆದುಕೊಂಡು ಅರ್ಘ್ಯವನ್ನು ಅರ್ಪಿಸ್ತಾ ಇರ್ತಾನೆ ದೇವತೆಗಳಿಗೆ. ಆ ಅರ್ಘ್ಯವನ್ನು ಒಂದ್ಸಲ ಏನಾಗ್ತೈತೆ ಅಂದ್ರೆ ಅರ್ಘ್ಯವನ್ನು ಅರ್ಪಿಸಬೇಕು ಅಂಥೇಳಿ ಬೊಗಸೆಯಲ್ಲಿ ನೀರನ್ನು ತಗೋತಾನ. ಆ ನೀರಿನೊಳಗೆ ಒಂದು ಸಣ್ಣ ಮೀನು ಇದ್ದದ್ದು ಕಾಣಿಸ್ತೈತಿ. ಅವನೇನು ಮಾಡ್ತಾನೆ, ಅಲ್ಲಿ ಅಯ್ಯೋ ಮೀನು ಬಂದಿತ್ತಲ್ಲ ಇದ್ರೊಳಗೆ ಅಂಥೇಳಿ ಅದನ್ನು ಚೆಲ್ತಾನ. ಮತ್ತೊಂದು ಬೊಗಸೆ ನೀರನ್ನು ತಗೋತಾನೆ. ಅದರೊಳಗೂ ಅದೇ ಮೀನು ಸ್ವಲ್ಪ ದೊಡ್ಡದಾಗಿರ್ತೈತಿ. ಮತ್ತೆ ಆ ನೀರನ್ನು ಚೆಲ್ತಾನ, ಮತ್ತೊಂದು ಬೊಗಸೆ ನೀರನ್ನು ತಗೋತಾನೆ. ಅದೇ ಮೀನು ಮತ್ತು ಸ್ವಲ್ಪ ದೊಡ್ಡದಾಗಿರ್ತೈತಿ. ಹಿಂಗೆ ಅವನು ಅನೇಕ ಸಲ ಆ ನೀರನ್ನು ಚೆಲ್ಲಿ ಮತ್ತೆ ಮತ್ತೆ ಬೊಗಸೆಯೊಳಗೆ ನೀರನ್ನು ತೊಗೊಂಡಂಗೆ ಆ ಮೀನಿನ ದೊಡ್ಡದಾಕೊಂತ ಬರ್ತೈತಿ. ಇದೇನಿದು ವಿಚಿತ್ರ ಅಂತಾನ. ಇದೇನಿದು ಅಂತಂದ ಕೂಡಲೇ ಆವಾಗ ಸ್ವಲ್ಪ ದೊಡ್ಡದಾದಂಥ ಮೀನು ಆ ಒಂದು ಬೊಗಸೆಯನ್ನು ತೊಗೊಂಡಿರ್ತಾನ. ಅಷ್ಟು ಬೊಗಸೆಷ್ಟು ದೊಡ್ಡದಾದಂಥ ಮೀನು ಇದ್ದದ್ದು ಮಾತಾಡ್ತೈತದು. ಮಹಾರಾಜ ಸತ್ಯವ್ರತ, ನಾನು ಶ್ರೀಮನ್ನಾರಾಯಣ ಅದೇನೆ, ನಾನು ಮತ್ಸ್ಯಾವತಾರವನ್ನು ತಾಳಿ ಬಂದೇನೆ. ಇನ್ನು ಕೆಲವೇ ದಿನಗಳಲ್ಲಿ ಈ ಜಲಪ್ರಳಯ, ಅದ್ಭುತವಾದಂಥ ಜಲಪ್ರಳಯ ಉಂಟಾಗೋದೈತಿ. ನೀನು ಭಾಳ ಧರ್ಮಿಷ್ಠನದಿ. ಈ ಒಂದು ಸೃಷ್ಟಿಯನ್ನು ನೀನೇ ರಕ್ಷಣೆ ಮಾಡಬೇಕು. ಬ್ರಹ್ಮನೊಂದಿಗೆ ಕೂಡಿ ಈ ಸೃಷ್ಟಿಯನ್ನು ನೀನೇ ರಕ್ಷಣೆ ಮಾಡಬೇಕು. ಅದಕ್ಕಾಗಿ ನೀನು ಏನು ಮಾಡು ಅಂತಂದ್ರೆ, ನಾನು ಒಂದು ದೊಡ್ಡ ನಾವೆಯನ್ನು ಕಳಿಸ್ತೀನಿ. ಆ ನಾವೆಯೊಳಗೆ
ನೀನು ಎಷ್ಟು ಸಾಧ್ಯಕ್ಕೈತೋ ಅಷ್ಟು ಧಾನ್ಯಗಳನ್ನು ನವರತ್ನಗಳನ್ನು ಆಮೇಲೆ ಸಪ್ತರ್ಷಿಗಳನ್ನು ಈ ಸೃಷ್ಟಿಗೆ ಬೇಕಾಗುವಂಥ ಏನೇನು ವಸ್ತುಗಳದಾವ ಅವನ್ನೆಲ್ಲವನ್ನೂ ನೀನು ತುಂಬ ದೊಡ್ಡದಂತ ನಾವೇ ಇರ್ತೈತಿ. ಅದು ದೊಡ್ಡ ಒಂದು ಸರ್ಪವನ್ನು ನಾನು ಕಳಿಸ್ತೀನಿ. ಇದು ಒಂದು ವಾರದೊಳಗೆ, ಒಂದು ವಾರಕ್ಕೆ ಅಂದ್ರೆ ಜಲಪ್ರಳಯ ಆಗೋದಿರ್ತೈತಿ. ಒಂದು ದೊಡ್ಡದಾದಂಥ ಸರ್ಪವನ್ನು ಕಳಿಸ್ತೀನಿ. ಆ ಸರ್ಪದ ಒಂದು ತುದಿಯನ್ನು ನಾವೆಗೆ ಕಟ್ಟು, ಇನ್ನೊಂದು ತುದಿಯನ್ನು ಆಮೇಲೆ ಆ ಸಮಯದಲ್ಲಿ ನಾನು ಬರ್ತೀನಿ, ನನ್ನ ನಡುವಿಗೆ ಕಟ್ಟು ಅಂತಂದು ಹೇಳ್ತಾನೆ. ಹೇಳಿದ ಕೂಡಲೇನ ಆ ಸತ್ಯವ್ರತ ಇದ್ದದ್ದು ಒಪ್ಪಿಕೊಂಡು ಎಲ್ಲವನ್ನು ಕೂಡಿಸ್ತಾನೆ. ಅವನು ಸಾಕಷ್ಟು ಧಾನ್ಯಗಳನ್ನು ಕೂಡಿಸ್ತಾನೆ, ಸಪ್ತರ್ಷಿಗಳನ್ನು ಬರಮಾಡಿಕೊಳ್ತಾನೆ, ನವರತ್ನಗಳನ್ನು ಕೂಡಿಸ್ತಾನೆ. ಅಂದರೆ ಏನೇನು ಸಾಧ್ಯ ಐತಿ ಬ್ರಾಹ್ಮಣರು ಆ ಸೃಷ್ಟಿಯ ರಚನೆಗೆ ಸಾಧ್ಯವಾದಂಥ ಎಲ್ಲ ವಸ್ತುಗಳನ್ನು ಕೂಡಿಸ್ತಾನೆ. 7ನೇ ದಿನ ಒಂದು ದೊಡ್ಡ ನಾವೆ ಬರ್ತೈತಿ. ಅದರಲ್ಲಿ ಅವರೆಲ್ಲರನ್ನೂ ತುಂಬುತ್ತಾನೆ. ಎಲ್ಲರನ್ನೂ ತುಂಬಿ ಅದಕ್ಕೆ ಒಂದು ಸರ್ಪದನ್ನ ಒಂದು ತುದಿಯನ್ನು ಕಟ್ತಾನೆ. ಆಮೇಲೆ ಒಂದು ಸ್ವರ್ಣಮಯವಾದಂಥ ಬೃಹದಾಕಾರವಾದಂಥ ಒಂದು ಮೀನು ಇದ್ದದ್ದು ಬರ್ತೈತಿ. ಆ ಮೀನಿನ ನಡುವಿಗೆ ಸರ್ಪದ ಇನ್ನೊಂದು ಭಾಗವನ್ನು ಕಟ್ಟಿ ತಾನು ಆ ನಾವೆಯೊಳಗೆ ಕುಂತ್ಕೊಂತಾನೆ. ಅವಾಗ ಜೋರಿ ಅರ್ಭಟಿಸುತ್ತಾ ಮಳೆ ಧಾರಾಕಾರವಾದಂಥ ಮಳೆ ಶುರುವಾಗ್ತೈತಿ. ಅನೇಕ ದಿನಗಳವರೆಗೆ ಆ ಮಳೆಯಿಂದಾಗಿ ಜಲಪ್ರಳಯದ ಉಂಟಾಗ್ತೈತಿ. ಅವಾಗ ಆ ಮೀನು ಆ ನಾವೆಯನ್ನು ತೆಗೆದುಕೊಂಡು ಅಲ್ಲಿ ಒಂದು ಸುರಕ್ಷಿತವಾದಂಥ ಸ್ಥಳದೊಳಗೆ ಅದು ಈ ಪ್ರಳಯ ನಿಲ್ಲುವವರೆಗೂ ಅದು ನಿಂತಿರ್ತೈತಿ, ಕಾಪಾಡ್ತೈತಿ. ಈ ನಾವೆಯನ್ನು ಕಾಪಾಡ್ತೈತಿ. ಪ್ರಳಯ ಮುಗಿದ ಮೇಲೆ ಅದು ಬರ್ತೈತಿ. ಬಂದು ಇವನ್ನ ಇಳಿಸ್ತೈತಿ, ಸತ್ಯವ್ರತನ ಇಳಿಸ್ತೈತಿ. ಇಳಿಸಿ ಏನು ಹೇಳ್ತೈತಿ ಅಂದ್ರೆ, ಇದರಿಂದ ನೀ ಸೃಷ್ಟಿಯ ರಚನೆಯನ್ನು ಮಾಡ್ಕೊಂತ ಹೋಗ್ರಿ, ನನಗಿನ್ನೂ ಕೆಲಸ ಐತಿ, ಈ ಸೃಷ್ಟಿಯ ರಚನೆಯನ್ನು ನೀವು ಪ್ರಾರಂಭ ಮಾಡಿರಿ ಅಂತಂದು ಹೇಳ್ತಾನೆ. ಹೇಳಿ ಆ ಮತ್ಸ್ಯ ಇದ್ದದ್ದು ಏನು ಮಾಡ್ತೈತಿ ಅಂದ್ರೆ, ಈ ಸೋಮಕ ಇದ್ದವ ಈ ವಿಷ್ಣುವಿನ ಭಯದಿಂದ ಆ 4 ವೇದಗಳನ್ನೇನು ನುಂಗಿರ್ತಾನಲ್ಲ, ಅವನು ಸಮುದ್ರದ ಆಳದೊಳಗೆ ಅಡಿಗೆ ಕುಂತಿರ್ತಾನೆ. ಅವ್ನು ಗೊತ್ತಿರ್ತೈತಿ ಈ ವಿಷ್ಣು ನನಗೆ ಬಿಡೋದಿಲ್ಲ ಅಂತಂದು ಹೇಳಿ. ವಿಷ್ಣು ಇದ್ದವ ಆ ಮತ್ಸ್ಯಾವತಾರದಿಂದ ಸಮುದ್ರದ ಆಳದೊಳಗೆ ಹೋಗಿ ಆ ಸೋಮಕನನ್ನು ಹುಡುಕ್ತಾನೆ. ಆವಾಗ ದೇವತೆಗಳವರು ಎಲ್ಲರೂ ಈ ವಿಷ್ಣುವಿನೊಂದಿಗೆ ಬರ್ತಾರೆ ಕಾದಾಡಕ್ಕೆ. ರಾಕ್ಷಸ ಗಣ ಎಲ್ಲ ಸೋಮಕನೊಂದಿಗೆ ಕಾದಾಡುವುದಕ್ಕೆ ಸಿದ್ಧಾಕೈತಿ. ಅನೇಕ ವರ್ಷಗಳವರೆಗೆ ಯುದ್ಧ ಆಕೈತಿ. ಸಮುದ್ರದ ನೀರೆಲ್ಲ ಕೆಂಪಾಗ್ತೈತಿ. ಆ ರೀತಿ ಭಯಂಕರವಾದಂಥ ಯುದ್ಧ ಆಗ್ತೈತಿ. ಕೊನೆಗೆ ಸೋಮಕನ ಶಕ್ತಿಗೊಂದಿ ಏನಂತಂದ್ರೆ, ಈ ಮತ್ಸ್ಯಾವತಾರದಲ್ಲಿದ್ದಂಥ ವಿಷ್ಣು ಅವನನ್ನು ಕೊಂದು ಅವನ ಹೊಟ್ಟೆಯನ್ನು ಹರಿದು ಆ ವೇದಗಳನ್ನು ತಗೋತಾನೆ. ತಗೊಂಡು ಏನು ಮಾಡ್ತಾನೆ ಅಂದ್ರೆ ಬ್ರಹ್ಮನಿಗೆ ಕೊಡ್ತಾನೆ. ಈ ಸತ್ಯವ್ರತನೊಂದಿಗೆ ನೀವು ಏನು ಮಾಡ್ರಿ ಅಂತಂದ್ರೆ, ಈ ವೇದಗಳನ್ನು ಅವ್ರು ಕೊಡ್ರಿ, ಮತ್ತೆ ಭೂಮಿಯ ಮೇಲೆ ಯಜ್ಞ ಯಾಗಾದಿಗಳ ನಡೆಯುವಂಗೆ ನೀವು ಮಾಡ್ರಿ, ಈ ಸೃಷ್ಟಿಯ ಸಮತೋಲನವನ್ನು ಕಾಪಾಡೋದಕ್ಕೆ ಆಗ್ತೈತಿ ಅಂತಂದು ಹೇಳಿ ವಿಷ್ಣು ಇದ್ದವ ಆ ಬ್ರಹ್ಮನಿಗೆ ವೇದಗಳನ್ನು ಕೊಟ್ಟು ಆ ಸತ್ಯವ್ರತನಿಗೆ ಎಲ್ಲ ಸೃಷ್ಟಿಯ ರಚನೆಗೆ ಅನುಕೂಲವಾಗಲಿ ಅಂತಂದು ಹೇಳಿ ಆಶೀರ್ವಾದವನ್ನು ಮಾಡಿ ಆಮೇಲೆ ತೆರಳುತ್ತಾನೆ, ವೈಕುಂಠಕ್ಕೆ ತೆರಳುತ್ತಾನೆ. ಇದು ವಿಷ್ಣುವಿನ ಮತ್ಸ್ಯಾವತಾರದ ಕಥೆ. ನಾಳೆ ನಾನು ಬೇರೆ ಕಥೆಯನ್ನು ಹೇಳ್ತೇನೆ.